ನಮಸ್ತೆ. ಮೂಡಲ್ಕಿನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ಎಸ್ಟಿಲಾ ಡೆವಲಪರ್ ವಿರುದ್ಧ ಭೂ ಮಾಲೀಕರ ಆರೋಪ. ಸಾರ್ವಜನಿಕರು ಎಚ್ಚರಿಕೆಯಿಂದ ನಿವೇಶನ ಖರೀದಿಸಬೇಕು ಎಂದು ಮನವಿ. ಮುಳಬಾಗಿಲು ನಗರದ ಕೆ ಬೈಪಾಳ್ಯ ರಸ್ತೆಯ ಸೊನ್ನವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ಎಸ್ಟಿಲಾ ಡೆವಲಪರ್ ಲೇಔಟ್ಗೆ ಸಂಬಂಧಿಸಿದಂತೆ ಭೂ ಮಾಲೀಕರಾದ ಸಣ್ಣಾಸಳ್ಳಿ ರಾಜು ಸುದ್ದಿಗೋಷ್ಠಿ ನಡೆಸಿ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ರಾಜು ಅವರ ಮಾಹಿತಿ ಪ್ರಕಾರ ತಮ್ಮ ತಂದೆಯ ಮಾಲೀಕತ್ವದ ಭೂಮಿಯನ್ನು ಖಾಸಗಿ ಎಸ್ಟಿಲಾ ಡೆವಲಪರ್ ಸಂಸ್ಥೆಗೆ ನಿವೇಶನ ಅಭಿವೃದ್ಧಿಗಾಗಿ ಒಪ್ಪಂದದ ಆಧಾರದ ಮೇಲೆ ನೀಡಲಾಗಿತ್ತು. ಒಪ್ಪಂದದ ಪ್ರಕಾರ ಡಿಸಿ ಕನ್ವರ್ಷನ್ ಸೇರಿದಂತೆ ಅಗತ್ಯ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ರಸ್ತೆ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ ನಂತರವೇ ಸಾರ್ವಜನಿಕರಿಗೆ ನಿವೇಶನಗಳನ್ನು ಮಾರಾಟ ಮಾಡಬೇಕಾಗಿತ್ತು ಎಂದು ತಿಳಿಸಿದ್ದಾರೆ. ಆದರೆ ಅಗತ್ಯ ಕಾನೂನು ಪ್ರಕ್ರಿಯೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಳ್ಳುವ ಮುನ್ನವೇ ನಿವೇಶನಗಳ ಮಾರಾಟ ಹಾಗೂ ಖಾತೆ ವರ್ಗಾವಣೆ ಪ್ರಕ್ರಿಯೆ ನಡೆಸಲು ಪ್ರಯತ್ನಿಸಲಾಗಿದೆ ಎಂಬ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಸೊನ್ನವಾಡಿ ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ರಾಜು ತಿಳಿಸಿದರು. ಯಾವುದೇ ಕಾರಣಕ್ಕೂ ಕಾನೂನುಬದ್ಧ ದಾಖಲೆಗಳು ಮತ್ತು ಅನುಮತಿಗಳು ಪೂರ್ಣಗೊಳ್ಳುವವರೆಗೂ ಖಾತೆ ವರ್ಗಾವಣೆ ಮಾಡಬಾರದು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸೂಕ್ತ ಪರಿಶೀಲನೆ ನಡೆಸಬೇಕು ಎಂದು ಪಂಚಾಯಿತಿ ಆಡಳಿತಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜು, ಸ್ಥಳೀಯ ನಿವಾಸಿಗಳಾಗಿರುವ ನಾವು ಸಾರ್ವಜನಿಕರು ಮೋಸ ಹೋಗಬಾರದು ಎಂಬ ಉದ್ದೇಶದಿಂದ ಈ ವಿಷಯವನ್ನು ಬಹಿರಂಗಪಡಿಸಿದ್ದೇನೆ. ನಿವೇಶನ ಖರೀದಿಸಲು ಮುಂದಾಗುವವರು ಎಲ್ಲಾ ದಾಖಲೆಗಳು, ಅನುಮತಿಗಳು ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ನಂತರವೇ ಹಣ ಹೂಡಿಕೆ ಮಾಡಬೇಕು ಎಂದು ಮನವಿ ಮಾಡಿದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಸ್ಟಿಲಾ ಡೆವಲಪರ್ ಸಂಸ್ಥೆಯ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಮೂಡಲಕೆರೆನ ಸುದ್ದಿವಾಹಿನಿ, ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. CMG ಟೌನ್ಶಿಪ್, ಕೆ ಬೈಪಾಳ್ಯ ರೋಡ್, ಮುತ್ಯಾಲಪೇಟೆ, ಮುಳಬಾಗಿಲು. ಈಗ ನಾವು ಎಸ್ಟಿಲಾ ಡೆವಲಪರ್ಸ್ಗೆ ಜಾಯಿಂಟ್ ಡೆವಲಪ್ಮೆಂಟ್ ಆಗಿ ಒಂದು ಮ್ಯೂಚುವಲ್ ಅಗ್ರಿಮೆಂಟ್, ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂದರೆ ನಮ್ಮದು 60%, ಅವ್ರಿಗೆ 40%. ಆ 60-40 ರೇಷಿಯೋದಲ್ಲಿ ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಂದು. ಇವರು ಏನು ಮಾಡ್ತಾಯಿದ್ದಾರೆ, ಇನ್ನೂ ಡೆವಲಪ್ಮೆಂಟ್ ಮಾಡಿಲ್ಲ. ನಾವಿವಾಗ ರಿಲೀಸ್ ಮಾಡಿಕೊಟ್ಟಿರೋದು ಅವ್ರಿಗೆ, ಯಾರಿಗೆ, ಡೆವಲಪರ್ಸ್ಗೆ 40% ಮಾತ್ರ. 110 ಸೈಟ್ ನಮ್ಮದು ಓನರ್ಗೆ, ಡೆವಲಪರ್ಗೆ 76 ಸೈಟು. ಪಂಚಾಯಿತಿಯಿಂದ, ತಾಲೂಕು ಪಂಚಾಯಿತಿಯಿಂದ ಏನು ಮಾಡಿದ್ದಾರೆ, ಅದನ್ನು ನಾರ್ಮ್ಸ್ ಬಿಟ್ಬಿಟ್ಟು ಇವರೇ ಡೆವಲಪರೇ ಸೃಷ್ಟಿ ಮಾಡಿಕೊಂಡು, ಇನ್ಯಾರು ಸೃಷ್ಟಿ ಮಾಡಿಕೊಂಡು ಅಗ್ರಿಮೆಂಟ್ ಬೇರೆ ಬೇರೆ ಅಗ್ರಿಮೆಂಟ್ ಯಾವುದೋ ಒಂದು ಮಾಡಿಕೊಂಡು ಅದ್ರ ಮೇಲೆ ಇವರು ಅವ್ರದ್ದು 135 ಪೂರ್ತಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ನಾರ್ಮ್ಸ್ ಪ್ರಕಾರ ಮಾಡಬಾರ್ದು. ಯಾರ್ದು ಡೆವಲಪರ್ದು 135 ಸೈಟು ಮಾಡಿಬಿಟ್ಟಿದ್ದಾರೆ. ನಮ್ಮದು 54 ಸೈಟ್ ಮಾಡಿದ್ದಾರೆ. ಅಲ್ಲಿಗೆ ಚಿಕ್ಕಮುಡಿಯಾಗೋಡ ಆಸ್ತಿ ನಮ್ಮದು ಅದು ಪ್ರಾಪರ್ಟಿ. ಡೆವಲಪರ್ಸ್ ಇವತ್ತು ದಿವಸ ಯಾವ ಆತಂದು ಬೆಂಗಳೂರು ಪುಂಗ್ಳೂರು ಎಲ್ಲೋ ಇರ್ತಾರೆ, ಯಾರೋ ಬಂದರು, ಕೊಟ್ಟಿದ್ದೀವಿ, ಎಲ್ಲ ಡಾಕ್ಯುಮೆಂಟ್ ಇದು ಮಾಡ್ಕೊಂಡಿದ್ದೀವಿ. ಇವರು ನಮ್ಮ ಸರ್ಕಾರದ ಇವರು ಇವತ್ತು ಪಬ್ಲಿಕ್ಗೆ ನಾವು ಮಾಡ್ತಾಯಿರೋದು, ಪಬ್ಲಿಕ್ ಅನುಕೂಲ ಆಗಲಿ ಅಂದ್ಬಿಟ್ಟು ಒಳ್ಳೆ ಒಂದು ಲೇಔಟ್ ಮಾಡೋಣ ಅಂದ್ಬಿಟ್ಟು ಮುಂದೆಗೆ ಬಂದು ಮಾಡ್ತಾಯಿದ್ದೀವಿ. ನಮ್ಗೆ ಅದರಲ್ಲಿ ಐಡಿಯಾ ಇರಲಿಲ್ಲ, ನಾವು ರೈತರು. ಅದರಿಂದ ಯಾರೋ ದೊಡ್ಡವರು ಬಂದು ಹೇಳಿ ಇಂಥವ್ರು ಚೆನ್ನಾಗಿದ್ದಾರೆ, ಪರವಾಗಿಲ್ಲ ಮಾಡಿ ಅಂದರು, ಅವ್ರು ಕೊಟ್ಟು ಮಾಡಿಸ್ತಾ ಇದ್ದೀವಿ. ಇವರು ತಾಲೂಕ್ ಪಂಚಾಯಿತಿಯವರು ಏನು ಮಾಡಿದ್ದಾರೆ, ಜಿಲ್ಲಾ ಪಂಚಾಯಿತಿಯವರು ಅವ್ರಿಗೆ ಡೆವಲಪರ್ಸ್ಗೆಲ್ಲ ಏನಿದೆಯೋ ಸೈಟ್ಸ್ ಎಲ್ಲ ರಿಲೀಸ್ ಮಾಡಿಕೊಟ್ಬಿಟ್ಟಿದ್ದಾರೆ, ಖಾತೆ ಮಾಡ್ಕೊಳ್ಳಿ. ಈಗ ಬಂದು ಅದು ಲಾಗಿನ್ನಲ್ಲಿ ಕಾರ್ಯದರ್ಶಿಯವರ ಲಾಗಿನ್ನಲ್ಲಿ ಕುತ್ಕೊಂಡಿದೆ. ಸೊನ್ನಾಡಿ ಪಂಚಾಯಿತಿಯಲ್ಲಿ ಗ್ರೇಡ್ 1 ಸೆಕ್ರೆಟ್ರಿ ಬಂದು ಇಲ್ಲಿ ಮತ್ತೆ PDO ಬರೋದು, ಗ್ರೇಡ್ 1 ಕಾರ್ಯದರ್ಶಿ ಇಲ್ಲಿ ಅವ್ರ ಲಾಗಿನ್ನಲ್ಲಿ ಕೂತ್ಕೊಂಡಿದೆ. ಈಗ ಅವ್ರು ಲಾಗಿನ್ ಕೊಟ್ಬಿಟ್ರೆ 135 ಸೈಟ್ ಅವ್ರದ್ದು ಎಷ್ಟಿದೆಯೋ ಅಷ್ಟು ಖಾತೆಗಳಾಗೋಗುತ್ತೆ. ಖಾತೆಗಳಾಗಿ ಡೆವಲಪರ್ ಇಷ್ಟೊತ್ತಿಗೆ 70-80-100 ಸೈಟ್ ಮಾರ್ಕೊಂಡಿದ್ದಾರೆ ನೋಡಿ. ಅದ್ರ ಬಗ್ಗೆ ಕೂಡ ನಿಮಗೆ ಅವರು ನಾಳೆ ದಿವಸ ಬೇಕಾದರೆ ಯಾರ್ಯಾರು ತೆಗೆದಿದ್ದಾರೆ ಅವ್ರ ಕೈಯಲ್ಲಿ ನಿಮಗೆ 1 ಇಯರ್ ಬ್ಯಾಕೆ ಮಾರ್ಬಿಟ್ಟಿದ್ದಾನೆ. ಮಾರಬಾರ್ದು. ಆ್ಯಕ್ಚುಲಿ ಖಾತೆ ಆಗುವವರೆಗೂ ಡೆವಲಪರ್ಸು ಯಾವುದೇ ಆಗಲಿ ಸೈಟು ಮಾರಬಾರ್ದು. ಮಾರಿದರೆ ಇಲ್ಲೀಗಲ್ ಆಗುತ್ತೆ. ಕಾನೂನು ಬಾಹಿರವಾಗಿ ಈತನು ಡೆವಲಪರ್ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಮಗೆ ಮೈನ್ ರೋಡ್ 60 ಫೀಟ್ ರೋಡು ಕೊಡ್ತೀವಿ ಅಂತ ಆಗ ರಿಜಿಸ್ಟ್ರಿ ಡೀಡಲ್ ಆಗಿದೆ. ಆದರೆ ಅದನ್ನ ಮಾಡಿರೋದು 50 ಫೀಟ್ ರೋಡು. ಈ ಥರ ಇನ್ನೂ ಡ್ರೈನೇಜ್ ಆಗಿಲ್ಲ, UGD ಆಗಿಲ್ಲ, ಪಾರ್ಕ್ ಇಲ್ಲ, ಕ್ಲಬ್ ಹೌಸ್ ಇಲ್ಲ, ಟೆಂಪಲ್ ಇಲ್ಲ, ಬೋರ್ವೆಲ್ಸ್ ಇನ್ನೂ ಇಂದಾಗಿಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲು ಇದಕ್ಕೆ ಕಟ್ಟಿಲ್ಲ. ಇವೆಲ್ಲ ತಂದು ಇವ್ರಿಗೆ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಇವರು ಖಾತೆಯಲ್ಲಿ ರಿಲೀಸ್ ಮಾಡಬೇಕು. ಏನು ಮಾಡ್ತಿದ್ರೆ ಯಾರೋ ಸೈಟ್ ತೆಗೆದುಕೊಂತಾರೆ ಪಬ್ಲಿಕ್ಕು, ಹೆಂಗೆ ಅವರಲ್ಲಿ ಮನೆ ಕಟ್ಕೊಳ್ಳೋದು? ಎಲ್ಲ ಬರೋದು ಇಂಥ ಮೀಡಿಯಮ್ ಕ್ಲಾಸ್ ಅವರೇ ಪಾಪ ಮನೆ ಕಟ್ಟಿ ಒಂದು ಸೂರಿಲ್ಲಿ ಅಂದ್ಬಿಟ್ಟು ಮಾಡೋದು. ಆದ್ದರಿಂದ ನಾಳೆ ದಿವಸ ಏನಕ್ಕೆ ನಾನು ಪ್ರೆಸ್ಗೆ ಬಂದಿದ್ದೆ, ನಾಳೆ ದಿವಸ ನನ್ನನ್ನು ಬ್ಲೇಮ್ ಮಾಡಬಾರ್ದು. ಯಾಕೆಂದರೆ ನಮ್ಮದು ಪ್ರಾಪರ್ಟಿ ಅದು, ನಾವು ಡೆವಲಪರ್ಸ್ ಕೊಟ್ಟಿದ್ದೀವಿ. ಅದರಿಂದ ಯಾರೇ ಆಗಲಿ ದಯವಿಟ್ಟು ಇಲ್ಲಿಂದ ಮುಂದಕ್ಕೆ ತೆಗೆದಿದ್ದಾಯಿತು, ಇಲ್ಲಿಂದ ಮುಂದಕ್ಕೆ ಡೆವಲಪ್ಮೆಂಟ್ ಆಗೋವರೆಗೂ ದಯವಿಟ್ಟು ಯಾರು ಸೈಟ್ಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ.
ನಾವು ಓನರ್ಸ್ ಒಂದು ಸೈಟ್ ಕೂಡ ಇನ್ನೂ ನಾವು ಸೇಲ್ ಮಾಡಿಲ್ಲ. ಏಕೆಂದರೆ ಇವಾಗ ನಾವು ಮಾರಿದರೆ ಖಾತೆ ಆಗದಿರಾ ಅದು ಅಫೆನ್ಸ್, ಅದು ಮಾರಬಾರ್ದು, ಕಾನೂನು ಬಾಹಿರ. ಡೆವಲಪ್ಮೆಂಟ್ ಆದಮೇಲೆ ಮಾರಬೇಕು. ಯಾವುದೋ ಒಂದು ತೆಗೆದುಕೊಳ್ಳೋದು ಪ್ಲಾನ್ಗೆ ಬಂದುಬಿಟ್ಟು ಸೈಟ್ಗಳು ತೆಗೆದುಕೊಂಡು ಮಾರ್ಬಿಟ್ರೆ ಅಷ್ಟು ಮಾತ್ರ ಆಗೋಯ್ತಾ ಲೇಔಟ. ಎಷ್ಟಿದೆ, ನೀರು ಬೇಕು, ಎಲೆಕ್ಟ್ರಿಸಿಟಿ ಬೇಕು, UGD ಬೇಕು, ಅಂಡ್ ಕರೆಂಟ್ ಬೇಕು. ಇನ್ನು ಕರೆಂಟ್ ಡೆಪಾಸಿಟ್ ಮಾಡಿಲ್ಲ, ಕೇಬಲ್ ಅಳವಡಿಸಿಲ್ಲ, ಏನು ಮಾಡಿದಾರೆ, ಓವರ್ ಟ್ಯಾಂಕ್ ಕಟ್ಟಿಲ್ಲ, ಸಿವೇಜ್ ಸಿಸ್ಟಮ್ ಸರಿಯಾಗಿ ಮಾಡಿಲ್ಲ, ಕಿಡ್ಸ್ ಪ್ಲೇ ಏರಿಯಾ ಇಲ್ಲ, ಪಾರ್ಕ್ಗಳಿಲ್ಲ. ಕ್ಲಬ್ ಹೌಸ್ 3000 ಸ್ಕ್ವೇರ್ ಫೀಟ್ ಕ್ಲಬ್ ಹೌಸ್ ರಿಸರ್ವ್ ಮಾಡಿಸಿದ್ದೀವಿ. ಕ್ಲಬ್ ಹೌಸ್ಗೆ ಇನ್ನೂ ಒಂದು ಕಲ್ಲು ಹಾಕಿಲ್ಲ ಪಾಯಗೆ. ಏಕೆಂದರೆ ಇವಾಗ ಅಲ್ಲಿ ಬರೋ ರೆಸಿಡೆನ್ಸಿಯವರು ಅಲ್ಲಿ ಫಂಕ್ಷನ್ಸು, ಸಣ್ಣ ಪುಟ್ಟ ಫಂಕ್ಷನ್ಸ್ ಮಾಡ್ಕೊಳಕ್ಕಾಗಲ್ಲ. ಇಡೀ ಮುಳಬಾಗಿಲು ಲೇಔಟ್ಗಳಲ್ಲಿ, ಮುಳಬಾಗಿಲು ತಾಲೂಕಲ್ಲೇ ಯಾವುದೇ ಇಡೀ ಡಿಸ್ಟಿಕಲ್ಲೇ ಕ್ಲಬ್ ಹೌಸ್ ಮಾಡಿಲ್ಲ ಇಷ್ಟೊತ್ತಿಗೆ, ಕೋಲಾರ ಡಿಸ್ಟಿಕಲ್ಲೇ. ಅಂಥದ್ದು ಕ್ಲಬ್ ಹೌಸ್ಗಳೇ ರಿಸರ್ವ್ ಮಾಡಿಸಿದ್ದೀನಿ ನಾನು. ಇದರಲ್ಲಿ ನಮ್ಮ ಲೇಔಟಲ್ಲಿ ಕ್ಲಬ್ ಹೌಸು ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಬೇಕಾಗಿ ಕನ್ಸ್ಟ್ರಕ್ಷನ್ 3000 ಸ್ಕ್ವೇರ್ ಫೀಟು. ಇದೆಲ್ಲ ಪಬ್ಲಿಕ್ಗೆ ಅನುಕೂಲ ಆಗಬೇಕು ಅಂದ್ಬಿಟ್ಟು ನಮ್ಮ ಚಿಕ್ಕಮನೇಗೌಡವರು, ನಮ್ಮ ತಂದೆಯವರು ಅದನ್ನು ಆಸ್ತಿ ಸಂಪಾದನೆ ಮಾಡಿದರು. ಅವ್ರ ಹೆಸರು ಉಳಿಬೇಕು ಅಂದ್ಬಿಟ್ಟು ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಹೆಸರು ಬರಲಿ ಅಂದ್ಬಿಟ್ಟು ಮಾಡಿದ್ದೆ ಹೊರತು ಈ ಥರ ಡೆವಲಪರ್ಸು ಈ ಥರ ಮಾಡ್ತಾರಂತ ಗೊತ್ತಾಗಲಿಲ್ಲ. ಅದರಿಂದ ಪ್ರತಿಯೊಬ್ಬರು ನಾನು ಹೇಳ್ತಾರೆ, ಮುಳಬಾಗಿಲು ತಾಲೂಕಿನ ನಾಗರಿಕರಿಗೆ ದಯವಿಟ್ಟು ನೀವು ತೆಗೆಯುವಾಗ ಖಾತೆ ಆಗಿ ಎಲ್ಲ ಡೆವಲಪ್ಮೆಂಟ್ ಆಗಿ ನೋಡಿದ ಮೇಲೆ ಎಲ್ಲ ತೆಗೆದುಕೊಳ್ಳಿ. ನಮ್ಮದೇನು ಅಭ್ಯಂತರ ಇರಲ್ಲ. ನಾವು ತೆಗಿಬೇಡ ಅಂತ ಹೇಳ್ತಾ ಇಲ್ಲ, ತೆಗೆದುಕೊಳ್ಳಿ. ಬಟ್ ಎಲ್ಲ ಅಮ್ಯುನಿಟೀಸ್ ಕೊಟ್ಟ ಮೇಲೆ ತೆಗೆದುಕೊಳ್ಳಿ. ಇವರು ಅಷ್ಟೇ, ಪಂಚಾಯತಿಯವರಾಗಲಿ, ತಾಲೂಕ್ ಪಂಚಾಯತಿಗಳಾಗಲಿ, ಜಿಲ್ಲಾ ಪಂಚಾಯತಿಗಳಾಗಲಿ, ಡೆವಲಪ್ಮೆಂಟ್ ಆದಮೇಲೆ ನೀವು ಕೊಡಿ ಖಾತೆಗಳು. ಅವರು ಚಿಕ್ಕಮನೇಗೌಡ ಆಸ್ತಿ ಎತ್ಕೊಂಡು ಬಂದು 135 ಅವ್ರಿಗೆ ರಿಲೀಸ್ ಮಾಡಿಬಿಟ್ರೆ ನೀವು ಎಷ್ಟು ತೆಗೆದುಕೊಂಡಿರಿ ದುಡ್ಡಿನ ಅಮಿಷಕ್ಕೆ ಒಳಗಾಗಿ ಎಷ್ಟು ತೆಗೆದುಕೊಂಡು ಮಾಡಿದ್ದೀರಿ ನೀವು? ಮಾಡಬೇಕು ರಿಜಿಸ್ಟ್ರ್ ಏನು ಡಾಕ್ಯುಮೆಂಟ್ ಇದೆಯಾ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ನೀವೇ ಸೃಷ್ಟಿ ಮಾಡಿಕೊಂಡು ಇಲ್ಲೀಗಲಾಗಿ ಯಾವ್ಯಾವ ಡಾಕ್ಯುಮೆಂಟ್ಸು ಮಾಡ್ಕೊಂಡು ಹೋಗ್ತಾಯಿದ್ರೆ ನಾಳೆ ದಿವಸ ನಮಗೆ ಪಬ್ಲಿಕ್ ಯಾರು ಆನ್ಸರ್ ಕೊಡೋರು? ಸೆಕ್ರೆಟರಿನೇ ನಾನು ಮಾಡಲ್ಲ, ಇದು ಸರಿ ಇಲ್ಲ ಅಂದ್ಬಿಟ್ಟು ಕೂಡ ಲೆಟ್ರ್ ಕೂಡ ನಾನು ಲಾಸ್ಟ್ ಮಂತ್ ಕೊಟ್ಟಿದ್ದಾರೆ, ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಈಗ ಲಾಗಿನ್ಗೆ ಕೂರಿಸ್ಕೊಂಡಿದ್ದಾರೆ. ಇವರೇ ಕ್ರಿಯೇಟ್ ಮಾಡೋ ಲೆಟ್ರ್ಗಳು ಅಫಿಸಿಯಲ್ಸು, ಮತ್ತು ಇವರೇ ಮಾಡೋದು. ನಿನ್ನೆ MLA ಸಾಹೇಬರು ಕೂಡ ಮಾತಾಡ್ತಾರೆ ತಾಲೂಕು ಆಫೀಸಲ್ಲಿ. ನಮ್ಮ ಕೆಂಪೇಗೌಡ ಜಯಂತಿ ಇದಿತ್ತು, ನೀವು ಕೇಳಿರ್ಬೋದು. ತಾಲೂಕು ಆಫೀಸೆಲ್ಲ ನೀವು ವಸೂಲಿ ಮಾಡೋದ್ರಲ್ಲಿ ಇದ್ದೀರಿ, ಅಲ್ಲ ಒಂದು ನಿಮಿಷ, ವಸೂಲಿ ಮಾಡೋದ್ರಲ್ಲಿ ಇದ್ದೀರಿ, ಬಟ್ ಡೆವಲಪ್ಮೆಂಟ್ ಇಲ್ಲ ಅಂದ್ಬಿಟ್ಟು. ಆ ಥರ ತಾಲೂಕು ಅಡ್ಮಿನಿಸ್ಟ್ರೇಷನ್ ಆ ಥರ ಆಗೋಗಿದೆ. ದಯವಿಟ್ಟು ತೊಂದರೆ ಆಗ್ಬಿಟ್ಟಿದ್ದು ಎಲ್ಲ. ಟೋಟಲ್ 31.5 ಎಕರೆ ಲೇಔಟ್ ಇದು. ಅದರಿಂದ ದಯವಿಟ್ಟು ನೀವು ಪ್ರೆಸ್ ಮೀಡಿಯಾ ಆಗಲಿ, ಪೇಪರ್ ಮೀಡಿಯಾ ಆಗಲಿ ಎಲ್ಲ ನಮ್ಗೆ ಸಹಕರಿಸಬೇಕು. ಪಬ್ಲಿಕ್ಗೆ ಸಹಕರಿಸಿದರೆ ಒಳ್ಳೆಯ ಒಂದು ಲೇಔಟ್ ಮಾಡೋಣ ಅಂದ್ಬಿಟ್ಟು ನಿಮ್ಮ ಮುಖಾಂತರ ಎಲ್ರಿಗೂ ಹೇಳಿ. ನಾನಂತೂ ಸಾರ್ವಜನಿಕರಿಗೆ ತೊಂದರೆ ಆಗೋಗಿ ಬಿಡಲ್ಲ. ಇಲ್ಲೇ ನಮ್ಮ ರಾಜು, ನಮ್ಮ ಸತೀಶ್ ಹೇಳ್ದಂಗೆ ನಾವು 24x7 ಇದೊಂದು ಎಚ್ಚರಿಕೆ ಕೊಡ್ತಾ ಇರೋದು. ಈಗ ಅಷ್ಟೇ ಗಂಟೆ 24x7 ತಾಲೂಕ್ ಪಂಚಾಯಿತಿಯಲ್ಲೇ ನಾವು ಕುತ್ಕೊಂಡು ಪೆಂಡಲ್ ಹಾಕ್ಕೊಂತೀವಿ ನಾಳೆ ದಿವಸ. ಇದನ್ನು ಇವ್ರು ಏನಾದ್ರು ಸ್ಟಾಪ್ ಮಾಡಲಿಲ್ಲ ಅಂದರೆ ನಾವು ನಾನು ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಖಾತೆಗಳು ಏನು ನಾರಂಸಿದೆ ಅದು ಮಾಡ್ಕೊಂಡು ಹೋಗಿ. ಅವ್ರದ್ದು ಎಲ್ಲ ರಿಲೀಸ್ ಮಾಡಿಬಿಟ್ಟು ನಾನು ಮಾಡಲಿ, ನಾಳೆ ದಿವಸ ಡೆವಲಪ್ಮೆಂಟ್ ಮಾಡಲಿಲ್ಲ ಅದನ್ನ ಯಾರು ಸಾರ್ವಜನಿಕ ಪಬ್ಲಿಕ್ ಯಾರು ಆನ್ಸರ್ ಕೊಡೋರು ಯಾರು? ಇವತ್ತು ನೋಡಿ ಮಾರ್ಬಿಟ್ಟಿದ್ದಾನೆ. ಇಲ್ಲೇ ಅವ್ರು ಹೇಳ್ದಂಗೆ ಎರಡಿದೆ ತಮ್ಮ ಹತ್ರ ಏನು ಈಗ ಸೈಟ್ಗಳು ಮಾಡಿರೋದು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ. ಇಂಥವು 5-6 ಇದೆ, 10 ಇದೆ ನನ್ನ ಹತ್ರ. ಅವ್ರನ್ನೂ ಬೇಕಾದರೆ ನಾಳೆ ಕರೆಸಿ ಮಾತಾಡಿಸ್ತೀನಿ. 3 ತಿಂಗಳು 6 ತಿಂಗಳು ಕೊಟ್ಟಿದ್ದಾರೆ. ಎಲ್ಲ ಟೈಮ್ ಆಗೋಗಿದೆ ಯಾವುದೋ ಅಗ್ರಿಮೆಂಟ್ಗಳಿಗೆ. ಮತ್ತೆ ಎನ್ಹಾನ್ಸ್ ಮಾಡ್ಕೊತಾ ಇದ್ದಾನೆ. ಈ ಆ್ಯಕ್ಚುಲಿ ಅಗ್ರಿಮೆಂಟ್ ಹಾಕ್ಕೊಳ್ಳೋದೇ ಖಾತೆ ಇಲ್ದಿರೋ ಅಫೆನ್ಸ್ ಅದು. ಅದರಿಂದ ಇವೆಲ್ಲನೂ ಈಗ ಅಫಿಸಿಯಲ್ಸ್ ಆಗಲಿ, ಪಂಚಾಯತಿಯವರಾಗಲಿ, ತಾಲೂಕ್ ಪಂಚಾಯತಿಯವರಾಗಲಿ, ಜಿಲ್ಲಾ ಪಂಚಾಯತಿಯವರು ನೋಡಿ, ಇವೆಲ್ಲ CS ಸಾಹೇಬ್ರೆಲ್ಲ ನೋಡಿ, ಇವು ಎಲ್ರಿಗೂ ತಾವು ದಯವಿಟ್ಟು ಇದು ಸ್ಟೇಟ್ ನ್ಯೂಸ್ ಮಾಡಿ ಎಲ್ರಿಗೂ ಸೇರಿ ಇದೊಂದು ಒಳ್ಳೆ ನಾಗರಿಕರಿಗೆ ಒಳ್ಳೆ ಲೇಔಟ್ ಮಾಡಿಕೊಡೋಣ ಅಂದ್ಬಿಟ್ಟು ಉದ್ದೇಶದಿಂದ ಈ ಸುದ್ದಿಗೋಷ್ಠಿಯನ್ನು ಕರೆಸಿದ್ದೀನಿ. ಇಷ್ಟೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ತಾವು 2 ಹೈಲೈಟ್ ಮಾಡಬೇಕಾಗ್ತದೆ. ಎಲೆಕ್ಟ್ರಿಸಿಟಿ ಬಿಲ್ ಒಂದು ಲೇಔಟ್ಗೆ ಸುಮಾರು 1,80,00,000 ರೂಪಾಯಿ ಕಟ್ಟಬೇಕಾಗ್ತದೆ. ಅದು ಸರ್ಕಾರಕ್ಕೆ ಖಜಾನೆ ಅಮೌಂಟ್. ಎಷ್ಟು? 1,80,00,000 ರೂಪಾಯಿ ಸೆಸ್ ಕಟ್ಟಬೇಕಾಗ್ತದೆ. ಯಾವುದೋ ಬೆಸ್ಕಾಮ್ದು ಅದೊಂದು ಆಗ್ತದೆ. ಮತ್ತು ಮುಂದುಗಡೆ 4 ಎಕರೆ ನಗರಸಭೆಗೆ ಸೇರ್ತದೆ. ಅದು ನಗರಸಭೆ ಅದು ಶುಲ್ಕ ಸರಿಸುಮಾರು ಏನಿಲ್ಲಾದರೂ 50-60 ಲಕ್ಷ ರೂಪಾಯಿ ಆಗ್ತದೆ. ಸರಿಸುಮಾರು 3 ಕೋಟಿ ರೂಪಾಯಿ ಸರ್ಕಾರಕ್ಕೆ ವಂಚನೆ ಮಾಡಿದಾಗ ಆಗ್ತದೆ ಲೇಔಟ್. ಅದನ್ನು ಇದೆಲ್ಲ ಮುಗಿಸ್ಬೇಕು. ಇದನ್ನು 3 ಕೋಟಿ ರೂಪಾಯಿ ಸರ್ಕಾರಕ್ಕೆ ವಂಚನೆ ಆಗ್ತದೆ. ಅದು ಕಾನೂನು ಪಾಲನೆ ಮಾಡಲಿಲ್ಲ ಅಂದರೆ, ಕಾನೂನು ಪಾಲನೆ ಮಾಡಿದ್ರೆ ಸರ್ಕಾರ ಬೊಕ್ಸಕ್ಕೆ 3 ಕೋಟಿ ರೂಪಾಯಿ ಜಮಾ ಆಗ್ತದೆ. ಇದನ್ನು ಹೈಲೈಟ್ ಮಾಡಿ ದಯವಿಟ್ಟು ಒಂದು ಇದು ಮಾಡಿಬಿಡಿ ಸರ್. ಮತ್ತೆ ಕಾಂಪೌಂಡ್ ಮಾಡಿದ್ದಾರೆ, ಫ್ರಂಟಲ್ಲೇ ರೋಡ್ಗೆ ಮಾಡಿದ್ದಾರೆ. ಆರ್ಚ್ ಕಟ್ಟಿರೋದು ಕೂಡ ರೋಡ್ಗೆ. ಅವತ್ತೇ ಹೇಳಿದ್ದೀನಿ ನಾನು ಮೀಟಿಂಗ್ ದಿವಸ, ನೋಡಪ್ಪ ರೋಡ್ಗೆ ಬಂದಿದೆ, ನಾಳೆ ದಿವಸ ತೊಂದರೆ ಆಗುತ್ತೆ ಅಂದ್ಬಿಟ್ಟು. ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ. ಈಗಿರೋದು ಯಾರನ್ನ ಇವರು ಪಬ್ಲಿಕ್ ಪಂಚಾಯತಿಯವರು ಅವೆಲ್ಲ ನೋಡ್ಕೊಡ್ಬೇಕು. ಪಂಚಾಯತಿಯವರು ರೋಡ್ಗೆ 13 ಅಡಿ ರೋಡ್ಗೆ ಬಂದಿದೆ ಅವರು ಕಾಂಪೌಂಡನ್ನ ಆರ್ಚ್.
ಇದೆಲ್ಲ ಇಲ್ಲೀಗಲ್ ಮಾಡಿದ್ದಾರೆ. ನಾಳೆ ದಿವಸ ಪಬ್ಲಿಕ್ ತೊಂದರೆ ಆಗುತ್ತೆ. ಅದರಿಂದ ದಯವಿಟ್ಟು ಇದನ್ನು ನೀವು ತಮ್ಮ ಗಮನಕ್ಕೆ ತಂದಿದ್ದೀವಿ. ನೀವು ತಾಲೂಕಿಗೆ ತಮ್ಮ ಪ್ರೆಸ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಸರ್.